ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕೇವಲ ನಿಮ್ಮ ಯೋಚನೆಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುವ ಮತ್ತು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು ಅಂತ ನಿಮಗೆ ಗೊತ್ತಿದೆಯೇ, ತಿಳಿದಿದೆಯೇ? ಇಂದು ನಾವು ಜಗತ್ತಿನ ಲಕ್ಷಾಂತರ ಜನರ ಬದುಕಿನಲ್ಲಿ ಪವಾಡಗಳನ್ನೇ ಸೃಷ್ಟಿಸಿದ ಲೂಯಿಸ್ ಹಿ ಅವರ ಅತಿ ಪ್ರಸಿದ್ಧ ಪುಸ್ತಕ ಯು ಕ್ಯಾನ್ ಹೀಲ್ ಯುವರ್ ಲೈಫ್ನ ಸಂಪೂರ್ಣ ಸಮ್ಮರಿಯನ್ನು ಕೇಳಲಿದ್ದೇವೆ. ಈ ಅದ್ಭುತವಾದ ಪ್ರಯಾಣವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಹಿಟ್ ಮಾಡಿ. ಹಾಗೆ ನಾನು ಇದೇ ಥರ ಡಿಫ್ರೆಂಟ್ ಬುಕ್ಸ್ ಸಮ್ಮರಿನ ಈ ಥರ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನೀವು ನನ್ನ ಜೊತೆ ಜಾಯ್ನ್ ಆಗಿ ನಿಮ್ಮ ಟೈಮ್ ಕೊಡಿ. ನನ್ನ ಈ ಮೌಲ್ಯಯುತವಾದ ಕಂಟೆಂಟ್ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಅತಿ ದೊಡ್ಡ ಶಕ್ತಿ. ನನ್ನ ಈ ಪ್ರಯತ್ನಕ್ಕೆ ನೀವು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಒಂದೊಮ್ಮೆ ಕಣ್ಮುಚ್ಚಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮನ್ನು ನೀವು ಹೊಸದಾಗಿ ಕಂಡುಕೊಳ್ಳುವ, ನಿಮ್ಮನ್ನೇ ನೀವು ಗುಣಪಡಿಸಿಕೊಳ್ಳುವ ಈ ಸುಂದರವಾದ ಪ್ರಯಾಣವನ್ನು ಈಗ ಶುರು ಮಾಡೋಣ. ಅಧ್ಯಾಯ 1: ಆಂತರಿಕ ಹೋರಾಟ ಮತ್ತು ಬಿಡುಗಡೆಯ ಹಂಬಲ. ದ ಇಂಟರ್ನಲ್ ಸ್ಟ್ರಗಲ್. ನಾವೆಲ್ಲರೂ ಪ್ರತಿದಿನ ಬೆಳಗ್ಗೆ ಹೇಳ್ತೇವೆ, ಆದರೆ ನಮ್ಮಲ್ಲಿ ಎಷ್ಟು ಜನ ನಿಜವಾಗಿಯೂ ಎಚ್ಚರಗೊಂಡಿರ್ತಾರೆ? ನಮ್ಮ ಮನಸ್ಸಿನೊಳಗೆ ನಡೆಯುವ ಆ ನಿರಂತರ ಯುದ್ಧ, ಆ ಆಂತರಿಕ ಸಂಭಾಷಣೆಗಳನ್ನು ಒಮ್ಮೆ ಗಮನಿಸಿ ನೋಡಿ. ಆ ಮಹಿಳೆ, ಅವಳು ತನ್ನಷ್ಟಕ್ಕೆ ತಾನೇ ಮಾತನಾಡ್ಕೊಳ್ತಾ ಇದ್ದಾಳೆ. ನಾನು ಆ 580 ಸೀರೆ ತಗೊಂಡೆ. ನನಗೆ ಇಂದು ಮತ್ತೆ ಲೇಟ್ ಆಗ್ತಿದೆ. ಯಾವಾಗಲೂ ಹೀಗೆ ಲೇಟ್ ಆಗೋದು ಸಾಕಾಗೋಗಿದೆ. ಈ ಟ್ರಾಫಿಕ್ನಲ್ಲಿ ಯಾರೂ ನನಗೆ ದಾರಿ ಬಿಡಲ್ಲ. ನಾನೊಬ್ಬಳೇ ಬೇಗ ಎದ್ದೇಳಬೇಕಿತ್ತು. ಕನ್ನಡಿ ನೋಡಿಕೊಂಡ್ರೆ ನಾನೇನೋ ದೇವರ ಥರ, ದ ವಾಕಿಂಗ್ ಡೆಡ್ ಥರ ಕಾಣಿಸ್ತಾ ಇದ್ದೀನಿ. ತುಂಬ ಸುಸ್ತಾಗ್ತಾಯಿದೆ. ನನಗೆ ಇದೆಲ್ಲ ಸಾಕು. ಎಲ್ಲಾದರೂ ದೂರದ ವೆಕೇಷನ್ಗೆ ಹೋಗಬೇಕು. ಅವಳ ಕಣ್ಣಿಗೆ ಅವಳ ಆಫೀಸ್ನ ಸಹೋದ್ಯೋಗಿ ಬೀಳ್ತಾನೆ. ತಕ್ಷಣ ಅವಳ ಮನಸ್ಸು ಮತ್ತೆ ನೆಗೆಟಿವ್ ಆಗಿ ಯೋಚನೆ ಮಾಡಲು ಶುರುವಾಗುತ್ತೆ. ದೇವರೇ, ಅವನೇ ದಯವಿಟ್ಟು ಅವನು ನನ್ನನ್ನು ನೋಡೋದಿರಲಿ. ನಾನು ಏನು ಮಾಡ್ತಾಯಿದ್ದೀನಿ? ಅವನು ನೋಡಿದರೂ ಪರವಾಗಿಲ್ಲ ಬಿಡಿ. ನಾನು ಆ ಥರ ಅಲ್ಲ. ನನ್ನ ಹೊಟ್ಟೆ ತುಂಬ ದಪ್ಪ ಇದೆ. ನನ್ನ ಫ್ಯಾಮಿಲಿಗೆ ಏನು ಹೇಳಬೇಕು? ನನಗೆ ಒಳಗೊಳಗೆ ಎಷ್ಟು ಭಯ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾದರೆ ನಾನೊಬ್ಬಳೇ ಇದ್ದೀನಿ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಇದು ಕೇವಲ ಆ ಮಹಿಳೆಯ ಕಥೆ ಅಲ್ಲ, ಇದು ನಮ್ಮೆಲ್ಲರ ದಿನನಿತ್ಯದ ಕಥೆ. ನನ್ನ ಕೈಲಿ ಆಗಲ್ಲ. ನಾನು ನೋಡೋಕ್ಕೆ ಚೆನ್ನಾಗಿಲ್ಲ. ನಾನು ದಪ್ಪ ಇದ್ದೇನೆ. ನನಗೆ ಭಯ ಆಗ್ತಾಯಿದೆ. ಹೀಗೆ ದಿನವಿಡೀ ಸಾವಿರಾರು ನೆಗೆಟಿವ್ ಯೋಚನೆಗಳಿಂದ ನಮ್ಮ ತಲೆಯಲ್ಲಿ ಓಡ್ತಾನೆ ಇರ್ತವೆ. ಆಫೀಸ್ಗೆ ಹೋದಾಗ ಟೇಬಲ್ ಮೇಲೆ ಡೋನಟ್ಸ್ ಇರುತ್ತೆ. ಡೇವಿಡ್ ಮತ್ತೆ ಡೋನಟ್ಸ್ ತಂದಿದ್ದಾನೆ. ಇವತ್ತು ಮಧ್ಯಾಹ್ನ ಬರೀ ನೀರು ಕುಡಿಬೇಕು. ನಾನು ಡೋನಟ್ ತಿನ್ನಲ್ಲ, ಆದರೆ ನನಗೆ ಡೋನಟ್ಸ್ ಅಂದರೆ ತುಂಬ ಇಷ್ಟ. ಇದು ನಮ್ಮೆಲ್ಲರ ಸಂಘರ್ಷ. ನಮಗೆ ಏನು ಬೇಕು, ನಾವು ಏನಾಗಿದ್ದೇವೋ ಅದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. ನಮ್ಮನ್ನು ನಾವೇ ಜಡ್ಜ್ ಮಾಡ್ತಾ ಇರ್ತೀವಿ. ಈ ನಿರಂತರವಾದ ಜಡ್ಜ್ಮೆಂಟು, ಈ ನೆಗೆಟಿವ್ ಯೋಚನೆಗಳೇ ನಮ್ಮ ಜೀವನದ ಅತಿ ದೊಡ್ಡ ಶತ್ರುಗಳು. ಅಧ್ಯಾಯ 2: ಆಲೋಚನೆಗಳ ಅಗಾಧ ಶಕ್ತಿ. ದ ಪ್ರೊಫೌಂಡ್ ಪವರ್ ಆಫ್ ಥಾಟ್ಸ್. ಈ ಗದ್ದಲಗಳಿಂದ ಹೊರಬರಲು ಇರಲು ಒಂದೇ ದಾರಿ ಅಂದರೆ ಒಂದು ಗಟ್ಟಿಯಾದ ನಿರ್ಧಾರ. ಆ ನಿರ್ಧಾರ ನಿಮ್ಮ ಒಳಗಿನಿಂದಲೇ ಬರಬೇಕು. ಒಮ್ಮೆ ಜೋರಾಗಿ ಅಥವಾ ನಿಮ್ಮ ಮನಸ್ಸಿನಲ್ಲೇ ಹೇಳಿಕೊಳ್ಳಿ, ನಾನು ಬದಲಾಗೋದಕ್ಕೆ ಸಿದ್ಧಳಿದ್ದೇನೆ. ಐ ಆಮ್ ವಿನ್ ಟು ಚೇಂಜ್. ನನ್ನ ಹಳೆಯ ನಮೂನೆಗಳನ್ನು, ಓಲ್ಡ್ ಪ್ಯಾಟರ್ನ್ಗಳನ್ನು ಮತ್ತು ನನ್ನನ್ನು ಹಿಂದಕ್ಕೆ ಎಳೆಯುತ್ತಿರುವ ನಕಾರಾತ್ಮಕ ನೆಗೆಟಿವ್ ನಂಬಿಕೆಗಳನ್ನು ನಾನು ಬಿಟ್ಟುಬಿಡ್ತೀನಿ. ನನ್ನನ್ನು ಸೃಷ್ಟಿ ಮಾಡಿದ ಆ ಬ್ರಹ್ಮಾಂಡದ ಶಕ್ತಿ ನನ್ನ ಹೊಸ ಜೀವನವನ್ನು ಸೃಷ್ಟಿಸುವ ಶಕ್ತಿಯನ್ನು ನನಗೆ ಕೊಟ್ಟಿದೆ. ಆರಂಭ ಇಲ್ಲಿಂದ, ಈಗಲೇ. ನಮಗೆ ಗೊತ್ತಿಲ್ಲದೇ ಇರಲಿ, ನಾವೆಲ್ಲರೂ ಈ ಭೂಮಿಯ ಮೇಲೆ ಒಂದು ಪ್ರಯಾಣದಲ್ಲಿ ಇದ್ದೇವೆ. ಜರ್ನಿ. ಈ ಪ್ರಪಂಚದಲ್ಲಿ ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಹೊರಹಾಕೋದನ್ನು ಕಲಿಯುವ ಪ್ರಯಾಣ. ನಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿದ್ದಾರೆ, ನಮ್ಮ ಥಾಟ್ಸ್ ಅನ್ನೋದು ಹೊರಗಿನ ಪ್ರಪಂಚದ ಒಂದು ಪ್ರತಿಬಿಂಬ ಅಷ್ಟೇ ಅಂತ.
ಅಂದರೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆಯೋ ಅದು ನಮ್ಮ ಜೀವನದಲ್ಲಿ ಯಾರು ಹೇಗೆ ಇದ್ದಾರೋ ನಾವು ಹಾಗೆ ಯೋಚನೆ ಮಾಡ್ತೀವಿ ಅಂತ ನಾವು ನಂಬಿದ್ದೇವೆ. ಆದರೆ ಒಮ್ಮೆ ಯೋಚನೆ ಮಾಡಿ ನೋಡಿ, ಯೂನಿವರ್ಸ್ ಅಥವಾ ಈ ಬ್ರಹ್ಮಾಂಡ ಕೆಲಸ ಮಾಡಲು ಆಗಲ್ಲ ಅಂದರೆ ನೀವು ಯೋಚಿಸುವ ಪ್ರತಿಯೊಂದು ಥಾಟ್ನಿಂದ ನೀವೇ ನಿಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನು ಸೃಷ್ಟಿಸುತ್ತಿದ್ದೀರಾ ಅಂತಂದರೆ ಹೌದು, ಇದು 100ಕ್ಕೆ 100 ಸತ್ಯ. ನಾವು ಯೋಚಿಸುವ ಪ್ರತಿಯೊಂದು ಯೋಚನೆ, ನಾವು ಆಡುವ ಪ್ರತಿಯೊಂದು ಮಾತು ನಮ್ಮ ಭವಿಷ್ಯವನ್ನು ಬರಿತಾ ಇದೆ. ನಮ್ಮ ಥಾಟ್ಸ್ ಈ ಬ್ರಹ್ಮಾಂಡಕ್ಕೆ ಹೋಗಿ ನಮಗೆ ಅನುಭವಗಳ ರೂಪದಲ್ಲಿ ವಾಪಸ್ ಬರ್ತಾ ಇವೆ. ಇದನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ. ನೀವು ಯೋಚಿಸುವ ಪ್ರತಿಯೊಂದು ಥಾಟ್ಗೆ ಒಂದು ನಿರ್ದಿಷ್ಟವಾದ ಕಂಪನ ಇದೆ. ಆ ವೈಬ್ರೇಷನ್ಗೆ ಆಕರ್ಷಿಸುವ ಗುಣ ಇರುತ್ತೆ. ನೀವು ನಾನು ದಡ್ಡ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಯೋಚನೆ ಮಾಡಿದಾಗ ನೀವು ಅಂಥದ್ದೇ ವೈಬ್ರೇಷನ್ನ ಹೊರ ಸೂಚಿಸ್ತೀರ. ಆಗ ಯೂನಿವರ್ಸು ನಿಮಗೆ ನಿಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ಅಂತ ಪ್ರೂವ್ ಮಾಡುವಂಥ ಘಟನೆಗಳನ್ನೇ ನಿಮ್ಮ ಜೀವನದಲ್ಲಿ ತಂದು ನಿಲ್ಲಿಸುತ್ತೆ. ಹಾಗಾಗಿ ನೀವು ನಿಮ್ಮ ಆಲೋಚನೆಯನ್ನು ನೆಗೆಟಿವ್ ಇಂದ ಪಾಸಿಟಿವ್ಗೆ ಬದಲಾಯಿಸಿದಾಗ ನಿಮ್ಮ ಪಾಯಿಂಟ್ ಆಫ್ ಅಟ್ರಾಕ್ಷನ್ನು ಸಂಪೂರ್ಣವಾಗಿ ಶಿಫ್ಟ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ನಿಮ್ಮ ಲಿಮಿಟೇಷನ್ಸ್, ಮಿತಿಗಳನ್ನು ಗುರುತಿಸಿ ಆ ಜಾಗದಲ್ಲಿ ಒಂದು ಪಾಸಿಟಿವ್ ಥಾಟನ್ನು ರೀಪ್ಲೇಸ್ ಮಾಡಿದ್ರೆ ಅದು ನಿಮ್ಮ ಬೇರೆಯೇ ಒಂದು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ನಮ್ಮ ಸಂಬಂಧಗಳು, ನಮ್ಮ ಸಂಪತ್ತು, ನಮ್ಮ ಕರಿಯರ್ ಅಥವಾ ನಮ್ಮ ಕುಟುಂಬದ ಶಾಂತಿ ಹೇಗಿರಬೇಕು ಅಂತ ನಾವೇ ಚೂಸ್ ಮಾಡೋದಕ್ಕೆ ಸಾಧ್ಯವಾದರೆ ನಮ್ಮ ಜೀವನ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಅಧ್ಯಾಯ 3: ಮೆದುಳಿನ ಮರು ಜೋಡಣೆ ಮತ್ತು ವಿಜ್ಞಾನದ ಒಪ್ಪಿಗೆ. ರಿವೈರಿಂಗ್ ದ ಬ್ರೈನ್ ಆ್ಯಂಡ್ ಸೈನ್ಸ್ ಆಫ್ ಬಿಲೀಫ್. ನಾವೀಗ ಎಂತಹ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಸದಾ ಸೆಲ್ ಫೋನ್ನಲ್ಲಿ ಟೆಕ್ಸ್ಟ್ ಮಾಡೋದ್ರಲ್ಲಿ, ಇಂಟರ್ನೆಟ್ನಲ್ಲಿ ಯಾರದೋ ಲೈಫ್ ನೋಡೋದ್ರಲ್ಲಿ, ಟಿ ವಿಯಲ್ಲಿ ಧಾರಾವಾಹಿಗಳನ್ನು ನೋಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದೇವೆ. ನಾವು ಯಾವಾಗಲೂ ನಮ್ಮ ಖುಷಿಯನ್ನು, ನಮ್ಮ ನೆಮ್ಮದಿಯನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ. ನಮ್ಮ ಗ್ರೇಟೆಸ್ಟ್ ಪೊಟೆನ್ಷಿಯಲ್ ಹೊರಗಿನಿಂದ ಸಿಗುತ್ತೆ ಅಂತ ಜನ ಅಂದ್ಕೊಂಡಿದ್ದಾರೆ. ಆದರೆ ಸತ್ಯ ಏನಪ್ಪ ಅಂದರೆ ಬೇರೆಯೇ ಇದೆ. ಆ ಅಗಾಧವಾದ ಶಕ್ತಿ ಇರೋದು ಬೇರೆಲ್ಲೋ ಅಲ್ಲ, ನಿಮ್ಮ ಒಳಗೆಯೇ ಇದೆ. ಇಟ್ ಈಸ್ ಡಿವೈನ್ಲಿ ಆನ್ಲೈನ್ ವಿತಿನ್ ಯು. ಇದನ್ನು ಹೊರಗೆ ಎಳೆಯೋದು ಹೇಗೆ? ಇದು ಶುರುವಾಗೋದು ನೀವು ಯೋಚಿಸುವ ರೀತಿಯನ್ನು ಬದಲಾಯಿಸುವುದರಿಂದ. ನಿಮ್ಮ ಕನಸುಗಳನ್ನು, ನಿಮ್ಮ ಪ್ಯಾಷನನ್ನು ಮತ್ತು ನಿಮ್ಮ ಒಳಗಿನ ಧ್ವನಿಯನ್ನು ನೀವು ಫಾಲೋ ಮಾಡಿದ್ರೆ ಈ ಯೂನಿವರ್ಸ್ ನಿಮಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ. ನನಗೆ ಬೇಕಾಗಿರೋದನ್ನು ಆಕರ್ಷಿಸುವ ಶಕ್ತಿ ನನಗಿದೆ ಅಂತಹ ನೀವು ಮೊದಲು ನಂಬಬೇಕು. ಇದೆಲ್ಲ ಕೇಳಲು ಯಾವುದೋ ಆಧ್ಯಾತ್ಮಿಕ ಭಾಷಣದ ಹಾಗೆ ಅನ್ನಿಸಬಹುದು, ಆದರೆ ವಿಜ್ಞಾನ ಕೂಡ ಇದನ್ನೇ ಹೇಳ್ತಾ ಇದೆ. ಕಾಗ್ನಿಟಿವ್ ಬಿಹೇವಿಯರ್ನ ಥೆರಪಿ CBT ಮತ್ತು ನಿರಂತರವಾದ ಅಫರ್ಮೇಷನ್ಸ್ ದೃಢೀಕರಣಗಳ ಮೂಲಕ ನಮ್ಮ ಬ್ರೈನ್ನ ಪ್ಯಾಟರ್ನ್ಸನ್ನೇ ರಿವೈರ್ ಮಾಡಬಹುದು ಅಂತ ಸೈನ್ಸು ಸಾಬೀತುಪಡಿಸಿದೆ. ಇದು ಗಾಳಿ ಮಾತಲ್ಲ ಅಥವಾ ಯಾವುದೋ ಕಟ್ಟುಕತೆ ಅಲ್ಲ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಲು ಶುರು ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ನಿಜವಾಗ್ಲೂ ಬಯೋಕೆಮಿಕಲ್, ನ್ಯೂರೋಕೆಮಿಕಲ್ ಮತ್ತು ನ್ಯೂರೋಫಾರ್ಮಕಲ್ ಬದಲಾವಣೆಗಳು ಆಗುತ್ತೆ. ನಿಮ್ಮ ಮೆದುಳಿನ ನರಗಳು ಹೊಸದಾಗಿ ಕನೆಕ್ಟ್ ಆಗಲು ಶುರು ಮಾಡುತ್ತೆ. ಇದು ಡಿಪ್ರೆಷನ್ಗೆ ಕೊಡುವ ಪ್ರೊಜಾಕ್ಟಿವ್ ಅಥವಾ ಝೊನೋಟ್ ಅಂತಹ ಮಾತ್ರೆಗಳಿಗಿಂತ ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಲೂಯಿಸ್ ಹೇ ಅವರು ದಶಕಗಳ ಹಿಂದೆಯೇ ಇದನ್ನು ಕೇವಲ ತಮ್ಮ ಅನುಭವದಿಂದ, ಅಬ್ಸರ್ವೇಷನ್ನಿಂದ ಅರಿತುಕೊಂಡು ಜಗತ್ತಿಗೆ ಸಾರಿದ್ದಾರೆ. ಇಂದು ವಿಜ್ಞಾನವು ಅದೇ ಸತ್ಯವನ್ನು ಒಪ್ಪಿಕೊಳ್ತಾ ಇದೆ. ನಮ್ಮ ಲೈಫ್ನಲ್ಲಿ ಏನೇ ಕಷ್ಟ ಇರಲಿ, ನಾವು ಎಷ್ಟೇ ಕೆಳಮಟ್ಟದಿಂದ ಬಂದಿರಲಿ, ನಮ್ಮ ಹಿನ್ನೆಲೆ ಏನೇ ಇರಲಿ, ನಮ್ಮ ಯೋಚನೆಗಳನ್ನು ಬದಲಾಯಿಸುವ ಮೂಲಕ ನಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ನಮಗಿದೆ. ಅಧ್ಯಾಯ 4: ಕತ್ತಲಿನಿಂದ ಬೆಳಕಿನೆಡೆಗೆ. ಲೂಯಿಸ್ ಹೇ ಅವರ ಕಥೆ. ಎ ಡಿಫಿಕಲ್ಟ್ ಬಿಗಿನಿಂಗ್. ನಮ್ಮಲ್ಲಿ ಬಹುತೇಕರು ಅಂದುಕೊಳ್ಳುತ್ತಾರೆ, ನನ್ನ ಬಾಲ್ಯ ತುಂಬ ಕೆಟ್ಟದಾಗಿತ್ತು, ನನಗೆ ಯಾರ ಸಪೋರ್ಟ್ ಇರಲಿಲ್ಲ, ಹಾಗಾಗಿ ನಾನು ಜೀವನದಲ್ಲಿ ಸೋತು ಹೋದೆ ಅಂತ. ಆದರೆ ಲೂಯಿಸ್ ಹೇ ಅವರ ಬಾಲ್ಯ ಹೇಗಿತ್ತು ಗೊತ್ತಾ?
ಅವರ ಜೀವನದ ಮೊದಲ 18 ತಿಂಗಳು ಮಾತ್ರ ಸ್ವಲ್ಪ ಚೆನ್ನಾಗಿತ್ತು. ಆಮೇಲೆ ಎಲ್ಲವೂ ಕತ್ತಲಾಯಿತು. ಅಪ್ಪ ಅಮ್ಮನಿಗೆ ವಿಚ್ಛೇದನವಾಯಿತು. ಆ ಪುಟ್ಟ ಮಗುವನ್ನು ಸಾಕು ಮನೆಗೆ ಸೇರಿಸಿದರು. ಅವನಿಗೆ 5 ವರ್ಷ ಇದ್ದಾಗ ತಾಯಿ ಇನ್ನೊಂದು ಮದುವೆ ಆದಳು. ಹೊಸದಾಗಿ ಬಂದ ಆ ಮಲತಂದೆ ಒಬ್ಬ ಕ್ರೂರಿ ಅಂತ ಅದು ಯಾರಿಗೂ ಗೊತ್ತಿರಲಿಲ್ಲ. ಮುಂದಿನ 10 ವರ್ಷಗಳು ಲೂಯಿಸ್ ಅವರ ಜೀವನದಲ್ಲಿ ಒಂದು ನರಕವೇ ಸೃಷ್ಟಿಯಾಯಿತು. ಪ್ರತಿದಿನ ವಿಪರೀತ ಹೊಡೆತ, ದೈಹಿಕ ಹಿಂಸೆ ಮತ್ತು ಲೈಂಗಿಕ ದೌರ್ಜನ್ಯ. ಮನೆಯೊಳಗೆ ಇರಲು ಸಾಧ್ಯವಾಗದೆ ಕೇವಲ 15ನೇ ವಯಸ್ಸಿಗೆ ಅವರು ಮನೆ ಬಿಟ್ಟು ಓಡಿ ಹೋದರು. ಆಗ ಅವರಿಗೆ ಪ್ರಪಂಚದ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋ ಯಾವುದೇ ಸೋಷಿಯಲ್ ಸ್ಕಿಲ್ಸ್ ಇರಲಿಲ್ಲ. ಆದರೆ ಆ ಎಳೆಯ ವಯಸ್ಸಿನಲ್ಲಿ ಆ ಹುಡುಗಿ ಪ್ರೀತಿಗಾಗಿ ಎಷ್ಟು ಹಂಬಲಿಸುತ್ತಾ ಇದ್ಲು ಅಂದರೆ, ಯಾರಾದರೂ ಅವಳ ಜೊತೆ ಸ್ವಲ್ಪ ನಗುತ್ತಾ ಚೆನ್ನಾಗಿ ಮಾತನಾಡಿದರೆ ಸಾಕು, ಅವಳು ಅವರ ಜೊತೆ ಮಲಗಲು ಸಿದ್ಧಳಾಗ್ತಾ ಇದ್ಲು. ಆ ಪ್ರೀತಿಯ ಹಸಿವು ಅವಳನ್ನು ಕೇವಲ 16ನೇ ವಯಸ್ಸಿಗೆ ಒಂದು ಮಗುವಿನ ತಾಯಿಯನ್ನಾಗಿ ಮಾಡಿತು. ತನ್ನನ್ನೇ ತಾನು ನೋಡಿಕೊಳ್ಳದ ಸ್ಥಿತಿಯಲ್ಲಿ ಆ ಮಗುವನ್ನು ನೋಡಿಕೊಳ್ಳುವ ಶಕ್ತಿ ಅವಳಿಗೆ ಇರಲಿಲ್ಲ. ಹಾಗಾಗಿ ಆ ಮಗುವಿಗಾಗಿ ಬಹಳ ಆಸೆ ಪಡುತ್ತಿದ್ದ, ಆದರೆ ಮಕ್ಕಳಾಗದ ಒಂದು ಒಳ್ಳೆಯ ದಂಪತಿಗಳಿಗೆ ಆ ಮಗುವನ್ನು ದತ್ತು ಕೊಟ್ಟಳು. ಆದರೆ ಲೂಯಿಸ್ ಅಲ್ಲಿಗೆ ಸುಮ್ಮನಾಗಲಿಲ್ಲ. ತಾನು ಅನುಭವಿಸಿದ ಆ ನರಕವನ್ನು ಇನ್ನು ಮುಂದೆ ತನ್ನ ತಾಯಿ ಅನುಭವಿಸಬಾರದು ಅಂತ ನಿರ್ಧರಿಸಿ ನೇರವಾಗಿ ಮನೆಗೆ ಹೋದರು. ನೀನು ಇನ್ನು ಮುಂದೆ ಈ ಹಿಂಸೆಯನ್ನು ಸಹಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ಇಲ್ಲಿಂದ ಹೊರನಡಿ ಅಂತ ಹೇಳಿ ತಾಯಿಯನ್ನು ಆ ಮನೆಯಿಂದ, ಆ ಕ್ರೂರ ಮಲತಂದೆಯಿಂದ ದೂರ ಕರೆತಂದರು. ಅಲ್ಲಿಂದ ಚಿಕಾಗೋ, ಆಮೇಲೆ ನ್ಯೂಯಾರ್ಕ್, ಹೀಗೆ ಅವರ ಪ್ರಯಾಣ ಸಾಗಿತು. ಯಾವುದೇ ಶಿಕ್ಷಣ ಇಲ್ಲದ ಕಾರಣ ಅವರು ಆರಂಭದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ನ್ಯೂಯಾರ್ಕ್ಗೆ ಬಂದಾಗ ಅವರ ಅದೃಷ್ಟ ಸ್ವಲ್ಪ ಬದಲಾಯಿತು. ಅವಳೊಬ್ಬಳು ಫ್ಯಾಷನ್ ಮಾಡೆಲ್ ಆದಳು. ಒಬ್ಬ ಶ್ರೀಮಂತ ಇಂಗ್ಲಿಷ್ ವ್ಯಕ್ತಿಯ ಜೊತೆ ವಿವಾಹವೂ ಆಯಿತು. 18 ವರ್ಷಗಳ ಕಾಲ ಆ ಮದುವೆ ಬಹಳ ಸುಂದರವಾಗಿತ್ತು. ಲೂಯಿಸ್ ಆತನಿಂದ ಸಮಾಜದಲ್ಲಿ ಹೇಗೆ ಬೆರೆಯಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು ಕಲಿತರು. ಆದರೆ 18 ವರ್ಷಗಳ ನಂತರ ಆ ಮದುವೆ ಮುರಿದು ಬಿದ್ದಾಗ ಲೂಯಿಸ್ ಮತ್ತೆ ಒಂಟಿಯಾದಳು. ನಾನೊಬ್ಬಳು ಟೋಟಲ್ ಫೇಲ್ಯೂರ್, ನನ್ನ ಕೈಯಲ್ಲಿ ಯಾವುದನ್ನು ಸರಿಯಾಗಿ ಮಾಡೋದಕ್ಕೆ ಆಗಲ್ಲ, ಎಲ್ಲವೂ ಮತ್ತೆ ಹಾಳಾಯಿತು ಅಂತ ಅವಳು ಕುಸಿದು ಹೋದಳು. ಆದರೆ ಸರಿಯಾಗಿ 5 ವರ್ಷಗಳ ನಂತರ ಅವರ ಜೀವನವನ್ನು ಮತ್ತು ಮುಂದೊಂದು ದಿನ ಇಡೀ ಪ್ರಪಂಚವನ್ನೇ ಬದಲಾಯಿಸುವ ಒಂದು ಘಟನೆ ನಡೆಯಿತು. ಅವರಿಗೆ ದ ಚರ್ಚ್ ಆಫ್ ರಿಲಿಜಿಯಸ್ ಸೈನ್ಸ್ ಅನ್ನೋ ಒಂದು ಗುಂಪಿನ ಪರಿಚಯ ಆಯಿತು. ಅಲ್ಲಿ ಅವರು ತಮ್ಮ ಜೀವನದಲ್ಲೇ ಮೊದಲ ಬಾರಿಗೆ ಆ ಒಂದು ಅದ್ಭುತವಾದ ವಾಕ್ಯವನ್ನು ಕೇಳಿಸಿಕೊಂಡರು. ನಿನ್ನ ಯೋಚನೆಗಳನ್ನು ನೀವು ಬದಲಾಯಿಸಿಕೊಂಡರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಇಫ್ ಯು ಚೇಂಜ್ ಯುವರ್ ಥಿಂಕಿಂಗ್ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್. ಈ ಒಂದು ವಾಕ್ಯ ಲೂಯಿಸ್ ಅವರ ಇಡೀ ಅಸ್ತಿತ್ವವನ್ನೇ ಜಾಗೃತಗೊಳಿಸಿತು. ಅಲ್ಲಿಂದ ಅವರು ನಿಜವಾದ ಜೀವನ ಶುರುವಾಯಿತು. ಅಧ್ಯಾಯ 5, ಅನುಭವಗಳ ಮರುಚಿಂತನೆ, ರೀಫ್ರೇಮಿಂಗ್ ದ ಎಕ್ಸ್ಪೀರಿಯನ್ಸ್. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ನಾವು ಹೇಗೆ ನೋಡುತ್ತೇವೆ, ಪರ್ಸೆಪ್ಷನ್ ಅನ್ನೋದರ ಮೇಲೆ ನಮ್ಮ ನೆಮ್ಮದಿ ನಿಂತಿದೆ. ನಾವು ತುಂಬ ಜನರ ಹಾಗೆ ಅನ್ಕಾನ್ಷಿಯಸ್ಲಿ ಹುಡುಕ್ತಾ ಇರ್ತೀವಿ. ಅಂದರೆ ನಮ್ಮ ಸುತ್ತ ಏನು ನಡೀತಾ ಇದೆ, ನಾವು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಜೀವನ ಸಾಗ್ತಾ ಇರುತ್ತೆ. ಜೀವನ ನಮ್ಮನ್ನು ಆಟವಾಡಿಸ್ತಾ ಇದೆ. ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ನಾವೊಬ್ಬ ಬಲಿಪಶು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಘಟನೆಯನ್ನು ಕೇಳಿ. ಈ ಪುಸ್ತಕದಲ್ಲಿ ಬರುವ ಇನ್ನೊಬ್ಬರ ಅನುಭವ. ಅವನದೊಂದು ಟ್ಯಾಕ್ಸ್ ಬಿಸ್ನೆಸ್ ಇತ್ತು. 16 ವರ್ಷ ಇದ್ದಾಗಲೇ ತಂದೆ ಜೊತೆ ಸೇರಿ ಕಟ್ಟಿದ ದೊಡ್ಡ ಬಿಸ್ನೆಸ್ ಇದು. ಅವರ ಅರ್ಲಿ 20ಸ್ನಲ್ಲಿ ಒಂದು ದಿನ ಮುಂಜಾನೆ 6 ಗಂಟೆಗೆ ತಾಯಿಯೊಂದಿಗೆ ಫೋನ್ ಕಾಲ್ ಬರುತ್ತೆ. ನಮ್ಮ ಆಫೀಸ್ ಬಿಲ್ಡಿಂಗಿಗೆ ಬೆಂಕಿ ಬಿದ್ದಿದೆ. ಅಲ್ಲಿಗೆ ಹೋಗಿ ನೋಡಿದಾಗ ಅಗ್ನಿಶಾಮಕ ದಳ, ಪೊಲೀಸ್, ರಿಪೋರ್ಟರ್ಸ್ ಎಲ್ಲರೂ ಇದ್ದರು. ಅವರಿಗೆ ಮುಖ್ಯವಾಗಿದ್ದು ಪ್ರತಿಯೊಂದು ಅವರಿಗೆ ಇಡೀ ಜೀವನದ ಸಂಪಾದನೆಯ ಆಫೀಸ್ನಲ್ಲೇ ಇತ್ತು. ಈಗ ಅದೆಲ್ಲ ಕಣ್ಮುಂದೆ ಸುಟ್ಟು ಭಸ್ಮವಾಗಿತ್ತು.
ಆದರೆ ಆ ಕ್ಷಣದಲ್ಲಿ ಅವರ ಮನಸ್ಸು ಹೇಗೆ ಕೆಲಸ ಮಾಡಿತ್ತು ಗೊತ್ತಾ? ಅವರು ಸುಟ್ಟು ಹೋಗುತ್ತಿದ್ದ ತಮ್ಮ ಡೆಸ್ಕ್ ಮೇಲಿದ್ದ ಫೈಲ್ಗಳ ಬಗ್ಗೆ, ಕೆಲಸದ ಬಗ್ಗೆ ಯೋಚಿಸಲಿಲ್ಲ. ದೇವರೇ, ಆ ಬಿಲ್ಡಿಂಗ್ ಒಳಗೆ ಯಾರೂ ಇರಲಿಲ್ಲವಲ್ಲ, ಯಾರಿಗೂ ಪ್ರಾಣಾಪಾಯ ಆಗಲಿಲ್ವಲ್ಲ, ನಿನಗೆ ತುಂಬ ಥ್ಯಾಂಕ್ಸ್ ಅಂತ ತಮ್ಮ ಪಕ್ಕದಲ್ಲಿ ನಿಂತಿದ್ದ ತಂದೆಯನ್ನು ನೋಡಿ ನಿಟ್ಟುಸಿರು ಬಿಟ್ಟರು. ಅವರ ಆಫೀಸ್ನಲ್ಲಿದ್ದ ಒಂದು ಆ್ಯಡಿಂಗ್ ಮಿಷಿನ್ ಅಂದರೆ ಕ್ಯಾಲ್ಕುಲೇಟರ್ ಕೂಡ ಸುಟ್ಟು ಹೋಗ್ತಾಯಿತ್ತು. ಆ ದಿನಗಳಲ್ಲಿ ಅವರು ಎಷ್ಟು ಬ್ಯುಸಿಯಾಗಿದ್ದರು ಅಂತಂದರೆ, ತಮ್ಮ ಲೈಫ್ನಲ್ಲಿದ್ದ ಕೆಲವು ಜನರಿಗಿಂತ ಆ ಮಷಿನ್ ಜೊತೆನೇ ಅವರ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇತ್ತು. ಇಲ್ಲಿ ನಾವು ಗಮನಿಸಬೇಕಾಗಿದ್ದ ಅತ್ಯಂತ ರೋಚಕವಾದ ವಿಷಯ ಏನಪ್ಪ ಅಂದರೆ, ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದರೆ, ನಮ್ಮ ಆತ್ಮ ಎಷ್ಟು ಬುದ್ಧಿವಂತ ಮತ್ತು ಎಷ್ಟೊಂದು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ. ಆ ಬೆಂಕಿಯನ್ನು ನೋಡಿ ಒಂದು ಕಡೆ ಅವರು ಕಂಪ್ಲೀಟ್ಲಿ ಡಿವಸ್ಟೇಟ್ ಆಗಿದ್ದರು. ಆದರೆ ಅವರ ಒಳಗಡೆಯಿಂದ ಒಂದು ಸಣ್ಣ ಧ್ವನಿ, ಇನ್ನರ್ ವಾಯ್ಸ್, ಹೀಗೆ ಹೇಳ್ತಾ ಇತ್ತು, ಇದು ಯಾವುದೋ ಒಂದು ಕಾರಣಕ್ಕೆ ಆಗ್ತಾಯಿದೆ. ಅದು ನಿನಗೀಗ ಗೊತ್ತಾಗುತ್ತಿಲ್ಲ. ನೋಡೋದಕ್ಕೆ ಇದು ಭೀಕರವಾಗಿ ಕಾಣಿಸ್ತಾ ಇದೆ, ಆದರೆ ಇದರಿಂದ ಒಂದೊಂದು ದಿನ ಇನ್ನೊಂದು ಅದ್ಭುತವಾದದ್ದು ವಂಡರ್ಫುಲ್ ಹುಟ್ಟಿಕೊಳ್ಳಲಿದೆ. ಎಚ್ಚರದಿಂದ ಇರು. ಹೌದು ಫ್ರೆಂಡ್ಸ್, ನಾವು ಯಾವುದನ್ನು ನೆಗೆಟಿವ್ ಅಂತ ನಮ್ಮ ಜೀವನದಲ್ಲಿ ಶಪಿಸುತ್ತೇವೆ, ಅದೇ ಘಟನೆ ನಮ್ಮನ್ನು ಬದಲಾಯಿಸುವ, ನಮ್ಮನ್ನು ಹೊಸ ದಾರಿಗೆ ಕೊಂಡೊಯ್ಯುವ ಒಂದು ಭಾರಿ ಪಾಸಿಟಿವ್ ಶಕ್ತಿಯಾಗಿರುತ್ತೆ. ನಾವು ಕೇವಲ ಆ ಘಟನೆಯನ್ನು ನೋಡುವ ದೃಷ್ಟಿಕೋನ, ರೀಫ್ರೇಮಿಂಗ್ ಬದಲಾಯಿಸಿಕೊಳ್ಳಬೇಕು ಅಷ್ಟೇ. ಅಧ್ಯಾಯ 6, ಮನಸ್ಸಿನಿಂದ ದೇಹದ ಗುಣಪಡಿಸುವಿಕೆ. ಹೀಲಿಂಗ್ ದ ಬಾಡಿ ವಿತ್ ಮೈಂಡ್. ನಮ್ಮ ದೇಹ ಕೇವಲ ಮಾಂಸಖಂಡಗಳ ಮೂಳೆಗಳ ಗುಂಪಲ್ಲ, ಅದು ನಮ್ಮ ಮನಸ್ಸಿನ ಕನ್ನಡಿ. ನಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ಯೋಚನೆಯು ದೈಹಿಕವಾಗಿ ಒಂದು ರಾಸಾಯನಿಕ ಪ್ರತಿಕ್ರಿಯೆಯನ್ನು ಸೃಷ್ಟಿಸುತ್ತದೆ. ಈ ಪುಸ್ತಕದಲ್ಲಿ ಬರುವ ಒಬ್ಬ ಯುವ ಮೆಡಿಕಲ್ ಸ್ಟೂಡೆಂಟ್ ಕಥೆಯನ್ನು ಕೇಳಿ. ಆಕೆಗೆ ಕೇವಲ 12 ವರ್ಷ ಇದ್ದಾಗ ಬೆನ್ನು ಮೂಳೆಯ ಸಮಸ್ಯೆಯಿಂದ ಬಳಲುತ್ತಾ ಇದ್ಲು. ನಾನೊಂದು ದಿನ ದೊಡ್ಡ ಡಾಕ್ಟರ್ ಅಥವಾ ಸೈಂಟಿಸ್ಟ್ ಆಗ್ತೀನಿ ಅಂತ ಆಗಲೇ ಅವಳು ಕನಸು ಕಂಡಿದ್ಲು. ಆದರೆ ಪ್ರಿಮೇಡ್ ಓದುತ್ತಿರುವಾಗ ಅವಳಿಗೆ ವಿಪರೀತ ನಿದ್ದೆ ಬರೋದಕ್ಕೆ ಶುರುವಾಯಿತು. ದಿನಕ್ಕೆ ಬರೋಬ್ಬರಿ 17 ಗಂಟೆಗಳ ಕಾಲ ಮಲಗ್ತಾ ಇದ್ಲು. ಡಾಕ್ಟರ್ಗಳು ಕೊಟ್ಟ ಮೆಡಿಸಿನ್ ಅವಳ ಬೋನ್ ಮ್ಯಾರೋ, ಮೂಳೆ ಮಜ್ಜೆ ಮೇಲೆ ಕೆಟ್ಟ ಪರಿಣಾಮ ಬೀರಲು ಶುರು ಮಾಡಿತು. ಅದನ್ನು ಸರಿಪಡಿಸೋಕೆ ಬೇರೆ ಯಾವುದೇ ಮೆಡಿಸಿನ್ ಇರಲಿಲ್ಲ. ಯಾವ ದಾರಿಯೂ ಕಾಣದೆ ಹತಾಶಳಾಗಿದ್ದಾಗ ಅವಳಿಗೆ ಬೂಸ್ಟರ್ನಲ್ಲಿದ್ದ ಒಂದು ಬುಕ್ ಸ್ಟೋರ್ನಲ್ಲಿ ಲೂಯಿಸ್ ಎ ಬರೆದ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕ ಸಿಕ್ಕಿತು. ಅದರಲ್ಲಿ ಅಫರ್ಮೇಷನ್ಸ್ ಅಥವಾ ಸಕಾರಾತ್ಮಕ ದೃಢೀಕರಣಗಳು ಎಂಬ ಕಾನ್ಸೆಪ್ಟ್ ಇತ್ತು. ನಾವು ಜಿಮ್ನಲ್ಲಿ ಬಾರ್ಬೆಲ್ಸ್ ರೆಸ್ಟ್ ಮಾಡ್ತೀವಲ್ವ, ಹಾಗೆಯೇ ಈ ಹುಡುಗಿ ಆ ವಾಕ್ಯಗಳ ರೆಪ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲು. ನಾನು ಹೇಗಿದ್ದೇನೋ ಹಾಗೆ ನನ್ನನ್ನು ನಾನು ಪ್ರೀತಿಸ್ತೇನೆ. ಐ ಲವ್ ಮೈ ಸೆಲ್ಫ್ ಜಸ್ಟ್ ವೇ ಐ ಹ್ಯಾವ್. ದಿನಕ್ಕೆ 16 ಸಲ 106 ಸಲ ಇದನ್ನೇ ಹೇಳ್ಕೊಳ್ತಾ ಇದ್ಲು. ಕೇವಲ 3 ತಿಂಗಳ ನಂತರ ಪವಾಡ ಎಂಬಂತೆ ಅವಳ ಆ ನಿದ್ದೆಯ ಸಮಸ್ಯೆ 17 hours ಸ್ಲೀಪ್ ಸಂಪೂರ್ಣವಾಗಿ ನಿಂತು ಹೋಯಿತು. ಅವಳು ಖುಷಿಯಿಂದ ಮೆಡಿಕಲ್ ಸ್ಕೂಲ್ ಸೇರಿಕೊಂಡಳು. ಅದೇ ರೀತಿ ಅವಳಿಗೆ ಭಯಂಕರವಾದ ಮೈಗ್ರೇನ್ ತಲೆನೋವು ಬರ್ತಾಯಿತ್ತು. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ವಿಧವಾದ ಟೆಸ್ಟ್ಗಳನ್ನು ಮಾಡಿದರೂ ಅವಳು ಅದು ಯಾಕೆ ಬರ್ತಾಯಿದೆ ಅಂತ ಯಾವ ಡಾಕ್ಟ್ರಿಗೂ ಗೊತ್ತಾಗಲಿಲ್ಲ. ಕೊನೆಗೆ ತನ್ನ ಯೋಚನಾ ಲಹರಿಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ತನ್ನನ್ನೇ ತಾನು ಒಪ್ಪಿಕೊಂಡು ಪ್ರೀತಿಸುವ ಸೆಲ್ಫ್ ಲವ್ ಮೂಲಕ ಅವಳು ಆ ಮೈಗ್ರೇನನ್ನು ಸಂಪೂರ್ಣವಾಗಿ ವಾಸಿ ಮಾಡಿಕೊಂಡಳು. ಅವಳು ತನ್ನ ಮೈಗ್ರೇನನ್ನು ಇಮೆಸ್ಟಿಕ್ ಅಥವಾ ಆಡ್ವಿಲ್ನಂತಹ ಮಾತ್ರೆಗಳಿಂದ ವಾಸಿ ಮಾಡಿಕೊಳ್ಳಲಿಲ್ಲ. ಬದಲಾಗಿ ತನ್ನ ಪರ್ಸೆಪ್ಷನ್, ತನ್ನ ಯೋಚನೆಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ವಾಸಿ ಮಾಡಿಕೊಂಡಳು. ಯಾವಾಗ ನೀವು ನನ್ನ ಕೈಲೇ ಆಗಲ್ಲ, ನನ್ನನ್ನು ಯಾರೂ ಪ್ರೀತಿಸಲ್ಲ, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಸೀಮಿತಗೊಳಿಸುವ ನಂಬಿಕೆಗಳನ್ನು ಬಿಟ್ಟು ಬಿಡುತ್ತೀರೋ, ಆಗ ನಿಮ್ಮ ದೇಹ ತಾನಾಗಿಯೇ ತನ್ನನ್ನು ತಾನು ಹೀಲಿ ಮಾಡಿಕೊಳ್ಳಲು ಶುರು ಮಾಡುತ್ತೆ. ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಯಾವಾಗ ಬೇಕಾದರೂ ನಿಮ್ಮ ಈ ಬದಲಾವಣೆಯ ಪ್ರಯಾಣವನ್ನು ಶುರು ಮಾಡಬಹುದು.
ನೀವೊಂದು ಅರಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಪುಟ್ಟ ಗುಡಿಸಲಿನಲ್ಲಿ ಇರಬಹುದು. ಜ್ಞಾನ ಮತ್ತು ವಿವೇಕದ ಬಾಗಿಲುಗಳು ಎಲ್ಲರಿಗೂ ಯಾವಾಗಲೂ ತೆರೆದೇ ಇರುತ್ತೆ. ಅದರ ಮೊದಲ ಹೆಜ್ಜೆ ತುಂಬ ಸಿಂಪಲ್. ನನ್ನ ಕೈಲಿ ಆಗಲ್ಲ ಅನ್ನೋ ಆಲೋಚನೆಯನ್ನು ನನ್ನ ಕೈಲಿ ಆಗುತ್ತೆ ಅಂತ ಬದಲಾಯಿಸಿಕೊಳ್ಳಿ. ನಾನು ಇದನ್ನು ಮಾಡಬಲ್ಲೆ. ಐ ಕ್ಯಾನ್ ಡೂ ಇಟ್. ಅಧ್ಯಾಯ 8. ಕ್ಯಾನ್ಸರ್ ಎಂಬ ಮಹಾಮಾರಿ ಮತ್ತು ಲೂಯಿಸ್ ಅವರ ಗೆಲುವು. ಕಾಂಕರಿಂಗ್ ಕ್ಯಾನ್ಸರ್ ಇನ್ ದ ಮೈಂಡ್. ಈ ಎಲ್ಲ ನಿಯಮಗಳನ್ನು, ಸಕಾರಾತ್ಮಕ ಯೋಚನೆಗಳನ್ನು, ಪಾಸಿಟಿವ್ ಥಿಂಕಿಂಗನ್ನು ಲೂಯಿಸ್ ಅವರು ಜಗತ್ತಿಗೆ ಕಲಿಸುತ್ತಾ ಇದ್ದರು. ಆದರೆ ಯೂನಿವರ್ಸ್ ಅವರನ್ನೇ ಒಂದು ದೊಡ್ಡ ಪರೀಕ್ಷೆಗೆ ಒಡ್ಡಿತು. ಒಂದು ದಿನ ಲೂಯಿಸ್ ಅವರಿಗೆ ಕ್ಯಾನ್ಸರ್ ಇರುವುದು ಕನ್ಫರ್ಮ್ ಆಯಿತು. ಅದು ಯೋನಿಯ ಕ್ಯಾನ್ಸರ್ ಆಗಿತ್ತು. ಯಾರಾದರೂ ಆಗಿದ್ದರೆ ನಾನು ಇಷ್ಟೆಲ್ಲ ಜನರಿಗೆ ಒಳ್ಳೆಯದು ಮಾಡ್ತಾ ಇದ್ದೀನಿ, ದೇವರಿಗೆ ನನ್ನ ಮೇಲೆ ಏಕೆ ಇಷ್ಟು ಕೋಪ ಅಂತ ಅಳ್ತಾ ಇದ್ದರು. ಆದರೆ ಲೂಯಿಸ್ ಹಾಗೆ ಮಾಡಲಿಲ್ಲ. ಅವರು ತಮ್ಮ ಬಾಲ್ಯವನ್ನು, ತಾವು ಅನುಭವಿಸಿದ ರೇಪ್ ಮತ್ತು ದೈಹಿಕ ಹಿಂಸೆಯನ್ನು ಹಿಂತಿರುಗಿ ನೋಡಿದರು. ಆಗ ಅವರಿಗೆ ಕ್ಯಾನ್ಸರ್ಗೆ ಇರುವ ನಿಜವಾದ ಮಾನಸಿಕ ಕಾರಣ ಅರ್ಥ ಆಯಿತು. ಆ ಕಾರಣವೇ ಆಳವಾದ ದ್ವೇಷ, ಡೀಪ್ ರೆಸೆಂಟ್ಮೆಂಟ್. ಯಾರ ಮೇಲೆ ಇರುವ ಕೋಪ, ಅಸಮಾಧಾನ, ದ್ವೇಷ ಎಷ್ಟೊಂದು ಸ್ಟ್ರಾಂಗ್ ಆಗಿ ಇರುತ್ತೆ ಅಂತಂದರೆ ಅದು ಅಕ್ಷರಶಃ ನಮ್ಮ ದೇಹವನ್ನೇ ಒಳಗಿನಿಂದ ತಿಂದು ಹಾಕುತ್ತದೆ. ಈಟ್ಸ್ ಅವೇ ದ ಬಾಡಿ. ಹಾಗಾಗಿ ಲೂಯಿಸ್ ಅವರ ಒಳಗಿದ್ದ ಆ ದ್ವೇಷ ಎಲ್ಲಿ ಕ್ಯಾನ್ಸರ್ ಆಗಿ ಬದಲಾಯಿತು ಅಂತ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆರಂಭದಲ್ಲಿ ನನಗೆ ಎಲ್ಲರ ಹಾಗೆ ತುಂಬ ಭಯ ಆಗ್ತಾ ಇತ್ತು ಅಂತಾರೆ ಲೂಯಿಸ್ ಅವರು ತಕ್ಷಣ ತಮ್ಮ ಟೀಚರ್ಗೆ ಕಾಲ್ ಮಾಡಿ ಅವರು ನನಗೆ ಕ್ಯಾನ್ಸರ್ ಇದೆ ಅಂತ ಅಂದಿದ್ದಾರೆ ಅಂತ ಅಳುತ್ತಾ ಹೇಳಿದರು. ಆಗ ಅವರ ಟೀಚರ್ ಕೇಳಿದ ಮೊದಲ ಪ್ರಶ್ನೆ, ಅವರು ಅಂದರೆ ಯಾರು? ಹೂ ಇಸ್ ದೇ? ಲೂಯಿಸ್, ಡಾಕ್ಟರ್ಸ್. ಆಗ ಆ ಟೀಚರ್ ಹೇಳಿದ ಮಾತು ಲೂಯಿಸ್ ಅವರ ಜೀವನವನ್ನು ಬದುಕಿಸಿತು. ಲೂಯಿಸ್, ನೀನು ನಿನ್ನನ್ನು ಹೀಲ್ ಮಾಡಿಕೊಳ್ಳೋದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿ ಬೇರೆಯವರಿಗೆ ಪಾಠ ಹೇಳಿಕೊಟ್ಟು ಈಗ ಕ್ಯಾನ್ಸರ್ನಿಂದ ಸಾಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದು ನಿನ್ನ ಪರೀಕ್ಷೆ. ಈಗ ನಾವು ಪಾಸಿಟಿವ್ ಅಪ್ರೋಚ್ ತಗೊಳ್ಳೋಣ. ಆ ಮಾತು ಲೂಯಿಸ್ ಅವರಿಗೆ ಜೀವದಾನ ಕೊಟ್ಟ ಹಾಗಾಯಿತು. ತಮ್ಮನ್ನು ತಾವೇ ಕೇಳಿಕೊಂಡ್ರು, ನೀನು ಬೇರೆಯವರಿಗೆ ಏನನ್ನು ಕಲಿಸ್ತಾ ಇದೆಯೋ ಅದನ್ನೇ ಪ್ರಾಕ್ಟೀಸ್ ಮಾಡಲು ನಿನಗೀಗ ಅವಕಾಶ ಸಿಕ್ಕಿದೆ. ನೀನು ಜನರಿಗೆ ಹೇಳ್ತಿದ್ದೆ, ಈಗ ನಿನ್ನ ಸರದಿ. ಅಲ್ಲಿಂದ ಅವರು ತಮ್ಮ ದೇಹವನ್ನು, ತಮ್ಮ ಮನಸ್ಸನ್ನು ಡಿಟಾಕ್ಸ್ ಮಾಡಲು ಶುರು ಮಾಡಿದ್ರು. ಜಂಕ್ ಫುಡ್ ಬಿಟ್ಟು ನ್ಯೂಟ್ರಿಷನ್ ಫುಡ್ ತಗೊಳ್ಳೋದಕ್ಕೆ ಶುರು ಮಾಡಿದ್ರು. ಕೋಪವನ್ನು ದಿಂಬಿಗೆ ಹೊಡೆಯುವ ಮೂಲಕ ಹೊರಹಾಕಿದರು. ಆದರೆ ಈ ಎಲ್ಲದಕ್ಕಿಂತ ಹೆಚ್ಚು ಸಹಾಯ ಮಾಡಿದ್ದು, ಕ್ಯಾನ್ಸರನ್ನು ಬೇರು ಸಹಿತ ಕಿತ್ತು ಹಾಕಿದ್ದು ಕೇವಲ ಒಂದೇ ಒಂದು ಅಸ್ತ್ರ. ಅದೇ ಕ್ಷಮಿಸುವಿಕೆ, ಫರ್ಗಿವ್ನೆಸ್. ಲೂಯಿಸ್ ತಮ್ಮನ್ನೇ ತಾವೇ ದ್ವೇಷಿಸುತ್ತಿದ್ದ, ತಮ್ಮನ್ನು ತಾವು ಹಿಂಸಿಸಿದ ಅಪ್ಪ ಅಮ್ಮನ ಬಾಲ್ಯ ಹೇಗಿತ್ತು ಅಂತ ಹುಡುಕಲು ಶುರು ಮಾಡಿದರು. ಅವರ ಕಥೆಗಳನ್ನು ಕೇಳಿದಾಗ ಲೂಯಿಸ್ಗೆ ಕಣ್ಣಲ್ಲಿ ನೀರು ಬಂತು. ಅವರಿಬ್ಬರ ಬಾಲ್ಯದಲ್ಲೂ ಭಯಾನಕವಾದ ಹಿಂಸೆ ನಡೆದಿತ್ತು. ಅವರಿಗೆ ಪ್ರೀತಿ ಅಂದರೆ ಏನು ಅಂತ ಯಾರೂ ಕಲಿಸಿಯೇ ಇರಲಿಲ್ಲ. ಹಾಗಿದ್ದಾಗ ಒಂದು ಪುಟ್ಟ ಮಗುವನ್ನು ಹೇಗೆ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ ಅವರಿಗೆ ಹೇಗೆ ತಾನೇ ಗೊತ್ತಿರಲು ಸಾಧ್ಯ ಎನ್ನುವ ಪರಮ ಸತ್ಯ ಲೂಯಿಸ್ಗೆ ಅರ್ಥ ಆಯಿತು. ಆ ಕ್ಷಣದಲ್ಲಿ ಆ ಆರ್ಗಾನಿಕ್ ಫರ್ಗಿವ್ನೆಸ್ ಹುಟ್ಟಿಕೊಳ್ತು. ಆ ಆಳವಾದ ದ್ವೇಷ ಕರಗಿ ಕಣ್ಣೀರಿನ ರೂಪ ಹರಿದು ಹೋಯಿತು. ಹೇಗೆ ಕ್ಷಮಿಸುವ ಗುಣವನ್ನು, ಥೆರಪಿ ಮತ್ತು ನ್ಯೂಟ್ರಿಷನ್ ಎಲ್ಲವನ್ನು ಶ್ರದ್ಧೆಯಿಂದ ಮಾಡಿದಾಗ ಕೇವಲ 6 ತಿಂಗಳಲ್ಲಿ ವಿತಿನ್ 6 months ಅವರ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಯಿತು. ಅವರ ಒಳಗಡೆ ಒಂದು ಏನು ಗೊತ್ತಿತ್ತೋ ಅದನ್ನೇ ಅವರು ಮೆಡಿಕಲ್ ರಿಪೋರ್ಟ್ಗಳು ಹೇಳಿದವು. ಕ್ಯಾನ್ಸರ್ ಸಂಪೂರ್ಣವಾಗಿ ಮಾಯವಾಗಿತ್ತು. ನೋ ಲಾಂಗರ್ ಆ್ಯಡ್ ಕ್ಯಾನ್ಸರ್. ಆ ದಿನ ಲೂಯಿಸ್ಗೆ ಅಚಲವಾದ ನಂಬಿಕೆ ಬಂತು. ಯೋಚನೆಗಳನ್ನು ಬದಲಾಯಿಸಿದರೆ, ನಿಮ್ಮನ್ನು ನೀವು ಪ್ರೀತಿಸಿದರೆ ಯಾವುದನ್ನು ಬೇಕಾದರೂ ಹೀಲ್ ಮಾಡಿಕೊಳ್ಳಬಹುದು ಅಂತ. ಯಾಕಂದರೆ ಅದನ್ನು ಸ್ವತಃ ಅವರೇ ಗೆದ್ದು ಬಂದಿದ್ದರು. ಅಧ್ಯಾಯ 9. ಕತ್ತಲಲ್ಲಿ ಒಂದು ಭರವಸೆಯ ಬೆಳಕು. ಏರೈಡ್ನ ಉದಯ. ದ ಬರ್ತ್ ಆಫ್ ದ ಏರೈಡ್. ನಾನು ಹುಟ್ಟುತ್ತಲೇ ಒಬ್ಬ ಟೀಚರ್ ಆಗಿದ್ದೇನೇನೋ ಅನ್ನುತ್ತಾರೆ ಲೂಯಿಸ್. ಯಾಕೋ ಗೊತ್ತಿಲ್ಲ,
ನೀನು ಈ ಸಮಯದಲ್ಲಿ ಜನರ ಜೊತೆ ಇರಬೇಕು ಅಂತ ಲೂಯಿಸ್ ಅವರಿಗೆ ಹೇಳ್ತಾಯಿದ್ರು. ಅವರಿಗೆ ಏಡ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೂ ಒಂದು ದಿನ ಯಾರೋ ಒಬ್ಬರು ಕಾಲ್ ಮಾಡಿ, ಲೂಯಿಸ್, ಏಡ್ಸ್ ಇರುವವರಿಗಾಗಿ ನೀವೊಂದು ಸಣ್ಣ ಗ್ರೂಪ್ ಶುರು ಮಾಡಬಹುದಾ? ಅವರಿಗೆ ಸ್ವಲ್ಪ ಧೈರ್ಯ ಬೇಕಿದೆ ಅಂತ ಕೇಳಿದ್ರು. ಲೂಯಿಸ್ ಸ್ವಲ್ಪ ಹೊತ್ತು ಯೋಚಿಸಿ, ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಆದರೂ ಪರವಾಗಿಲ್ಲ, ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿದರು. ಒಂದು ರಾತ್ರಿ ಲೂಯಿಸ್ ಅವರ ಡ್ರಾಯಿಂಗ್ ರೂಮ್ನಲ್ಲಿ 6 ಜನ ಗಂಡಸರು ಬಂದು ಕುಳಿತರು. ಅವರ ಕಣ್ಣಲ್ಲಿ ಮರಣದ ಭಯ, ಸಮಾಜದ ತಿರಸ್ಕಾರದ ನೋವು ಎದ್ದು ಕಾಣಿಸ್ತಾ ಇತ್ತು. ಲೂಯಿಸ್ ಅವರ ರೀತಿಯಿಂದ ನೋಡಿ ಹೀಗೆ ಹೇಳಿದರು, ನಾವಿಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಯಾರಿಗೋ ಈ ಕಾಯಿಲೆಯ ಬಗ್ಗೆ ಗೊತ್ತಿಲ್ಲ. ಆದರೆ ನಾವು ಇಲ್ಲಿಯವರೆಗೆ ಮಾಡಿಕೊಂಡು ಬಂದಿದ್ದನ್ನೇ ನಾವು ಮಾಡೋಣ. ದ್ವೇಷವನ್ನು ಕರಗಿಸುವ ಬಗ್ಗೆ ಕೆಲಸ ಮಾಡೋಣ. ಕ್ಷಮಿಸೋದನ್ನು ಕಲಿಯೋಣ. ನಮ್ಮನ್ನು ನಾವು ಪ್ರೀತಿಸುವುದನ್ನು ಕಲಿಯೋಣ. ನಾವಿಲ್ಲಿ ಕೂತು ಅಯ್ಯೋ ನನ್ನ ಜೀವನ ಎಷ್ಟು ಬೇಕರವಾಗಿದೆ, ಏಂಟ್ ಇಟ್ ಆಪಲ್ ಅನ್ನೋದ ಅಳುತ್ತಾ ಕೂರಲ್ಲ. ನಾವೊಂದು ಪಾಸಿಟಿವ್ ಅಪ್ರೋಚ್ ತಗೊಳ್ಳೋಣ. ಆ ರಾತ್ರಿ ಅವರು 6 ಜನ ಸೇರಿ ಒಂದು ಹಾಡು ಹಾಡಿದರು. ಕೊನೆಯಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದರು. ಮರುದಿನ ಆ ಗಂಡಸರಲ್ಲಿ ಒಬ್ಬ ಲೂಯಿಸ್ಗೆ ಕಾಲ್ ಮಾಡಿ ಅಳುತ್ತಾ ಹೇಳಿದರು, ಲೂಯಿಸ್, ಕಳೆದ 3 ತಿಂಗಳಲ್ಲಿ ಇದೇ ಮೊದಲು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು. ಅಲ್ಲಿಂದ ಶುರುವಾದ ಆ ಪುಟ್ಟ ಹೆಜ್ಜೆ ಒಂದು ಬೃಹತ್ ಚಳುವಳಿಯಾಗಿ ಬದಲಾಯಿತು. ಮುಂದಿನ ವಾರ 25 ಜನ ಬಂದರು. ವಿಪರೀತ ಭಯದಿಂದ ನಡುಗುತ್ತಿದ್ದ ಜನರಿಗೆ ಅದೊಂದು ಸೇಫ್ ಸ್ಪೇಸ್ ಆಗಿತ್ತು. ಅಲ್ಲಿ ಯಾರೂ ಅವರನ್ನು ನೀವು ಕೆಟ್ಟವರು, ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಜಡ್ಜ್ ಮಾಡ್ತಾ ಇರಲಿಲ್ಲ. ಬದಲಾಗಿ ಅವರನ್ನು ಅಪ್ಪಿಕೊಂಡು ಒಂದು ಪಾಸಿಟಿವ್ ದಾರಿಯನ್ನು ತೋರಿಸ್ತಾ ಇದ್ರು. 6 ತಿಂಗಳ ಒಳಗೆ ಲೂಯಿಸ್ ಅವರ ಮನೆಯಲ್ಲಿ 90ಕ್ಕೂ ಹೆಚ್ಚು ಜನ ಸೇರಲಾರಂಭಿಸಿದರು. ಮನೆಯ ಬಾಗಿಲು, ಕಿಟಕಿಗಳ ಬಳಿಯೆಲ್ಲ ರೋಗಿಗಳು ನಿಂತಿದ್ದರು. ಆಮೇಲೆ ವೆಸ್ಟ್ ಹಾಲಿವುಡ್ನಲ್ಲಿ ಒಂದು ಜಿಮ್ನ ಇದು ಸಿಕ್ಕಿತು. ಅಲ್ಲಿ 150 ಜನ ಸೇರಿದರು. ನೋಡೋದಕ್ಕೆ ಆ ಜಿಮ್ನ ಮ್ಯೂಸಿಯಮ್ ಸಾಲದಾಯಿತು. ಕೊನೆಗೆ ಹಾಲಿವುಡ್ ಸಿಟಿಯವರಿಗೆ ಒಂದು ದೊಡ್ಡ ಮೀಟಿಂಗ್ ಹಾಲ್ ಕೊಟ್ಟರು. ಅಲ್ಲಿ ಪ್ರತಿ ವಾರ 850ಕ್ಕೂ ಹೆಚ್ಚು ಜನ ಸೇರ್ತಾಯಿದ್ರು. ಜನ ಒಬ್ಬರಿಗೊಬ್ಬರು ಕಾಲ್ ಮಾಡಿ, ಇವತ್ತು ಹೇರಾಯ್ಡ್ಗೆ ಬರ್ತಿದ್ದೀರಾ ಅಂತ ಖುಷಿಯಿಂದ ಕೇಳ್ತಾಯಿದ್ರು. ಹಾಗಾಗಿ ಆ ಗ್ರೂಪ್ ಹೆಸರು ಹೇರಾಯ್ಡ್ ಅಂತಲೇ ಫೇಮಸ್ ಆಯಿತು. ಅಧ್ಯಾಯ 11. ಎಲ್ಲ ಸಮಸ್ಯೆಗಳಿಗೂ ಒಂದೇ ಮದ್ದು, ಸ್ವಯಂ ಪ್ರೀತಿ. ದ ಅಲ್ಟಿಮೇಟ್ ಫಿನಾನ್ಸಿಯಾ, ಸೆಲ್ಫ್ ಲವ್. ಲೂಯಿಸ್ ಅವರು ತಮ್ಮ ಆರಂಭದ ದಿನಗಳಲ್ಲಿ ಜನರ ಜೊತೆ ಕೆಲಸ ಮಾಡುವಾಗ ಅವರ ಒಂದೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ನಿನಗೊಂದು ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಸರಿ, ಅದರ ಬಗ್ಗೆ ಕೆಲಸ ಮಾಡೋಣ. ಹಣದ ಪ್ರಾಬ್ಲಮ್ ಇದೆಯಾ? ಅದರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಿದ್ರಂತೆ. ಆದರೆ ಒಂದು ದಿನ ಅವರಿಗೆ ಒಂದು ವಿಷಯ ಅರ್ಥ ಆಯಿತು. ಅದು ಅವರಿಗೆ ಆಶ್ಚರ್ಯ ತರಿಸಿತು. ಜನ ತಮ್ಮನ್ನು ತಾವು ಪ್ರೀತಿಸೋದನ್ನು, ತಾವು ಹೇಗೆ ಇದ್ದಾರೋ ಹಾಗೆಯೇ ತಮ್ಮನ್ನು ತಾವು ಒಪ್ಪಿಕೊಳ್ಳೋದನ್ನು ಕಲಿತ್ರೆ ಸಾಕು. ಆಮೇಲೆ ನಾವು ಅವರ ಯಾವ ಪ್ರಾಬ್ಲಮ್ ಬೇಕಾದರೂ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ಪರಮ ಸತ್ಯ ಅವರಿಗೆ ಗೊತ್ತಾಯಿತು. ಅದೊಂದು ಪವಾಡದ ಹಾಗೆ ಇತ್ತು. ಆ ಅಡೆತಡೆಗಳು, ವರ್ಕ್ ಆಗದೇ ಇರೋ ಆ ವಿಷಯಗಳು, ಹಣಕಾಸಿನ ತೊಂದರೆಗಳು, ಕಾಯಿಲೆಗಳು ಎಲ್ಲವೂ ತಾನಾಗಿಯೇ ಮಾಯವಾಗೋದಕ್ಕೆ ಶುರುವಾಯಿತು. ಲೂಯಿಸ್ ಅವರ ಕೊನೆಯ ಸಲ ರೋಗಿಗಳನ್ನು ಖಿನ್ನತೆಗೆ ಒಳಗಾದವರನ್ನು ಕೇಳ್ತಾಯಿದ್ರು, ನಿಮ್ಮಲ್ಲಿ ನಿಜವಾಗಿಯೂ ಏನು ಇದೆ ಪ್ರಾಬ್ಲಮ್ಮು? ನಿಮ್ಮನ್ನು ನೀವೇ ರಿಜೆಕ್ಟ್ ಮಾಡುವಂತಹ, ನಿಮ್ಮನ್ನು ನೀವು ಒಪ್ಪಿಕೊಳ್ಳಲಾಗದಂತಹ ಅದೆಂಥದ್ದು ಘೋರವಾದ ತಪ್ಪು ಮಾಡಿದ್ದೀರಾ ನೀವು? ಯಾವತ್ತೂ ಯಾರಿಗೋ ಒಂದೇ ಒಂದು ಸರಿಯಾದ ಲಾಜಿಕಲ್ ಆದ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ಅವರು, ನಾನು ತುಂಬ ದಪ್ಪಗಿದ್ದೇನೆ, ನಾನು ನೋಡಲು ಚೆನ್ನಾಗಿಲ್ಲ, ನಾನು ತುಂಬ ಸೆಲ್ಫ್ ಕ್ರಿಟಿಕಲ್ ಆಗಿದ್ದೀನಿ ಅಂತ ಸಣ್ಣ ಪುಟ್ಟ ನೆಪಗಳನ್ನು ಹೇಳ್ತಾಯಿದ್ರು ಅಷ್ಟೇ. ಬೇರೆಯವರು ನಮ್ಮನ್ನು ನೋಡಿ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನೀವು ಕನ್ನಡಿ ಮುಂದೆ ನೋಡಿದಾಗ ನಿಮ್ಮ ಬಗ್ಗೆ ನೀವು ಏನು ಫೀಲ್ ಆಗುತ್ತೆ ಅನ್ನೋದು ಮುಖ್ಯ. ನಮ್ಮಲ್ಲಿ ಬಹುತೇಕರು ಕನ್ನಡಿ ನೋಡಿದಾಗ ಯಾವಾಗಲೂ ನಮ್ಮಲ್ಲಿರುವ ಪ್ರಾಬ್ಲಮ್ಸ್, ನಮ್ಮ ಲಾಸ್ ಮಾತ್ರ ಕಾಣಿಸುತ್ತೆ. ನಮ್ಮಲ್ಲಿ ಯಾವುದನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ಕಾಣಿಸೋದಿಲ್ಲ. ನೀವು ನಿಮ್ಮನ್ನು ನೀವು ಪ್ರೀತಿಸುವ ಬಗ್ಗೆ ಮಾತಾಡಿದಾಗ ಜನ ಅದನ್ನು ಅಹಂಕಾರ ಅಂತ, ಸ್ವಾರ್ಥ ಅಂತ ಅಂದ್ಕೊತಾರೆ. ಆದರೆ ಅದು ಅಹಂಕಾರ ಅಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ.
ನೀವು ಕನ್ನಡಿ ಮುಂದೆ ನಿಂತು ನಿಮ್ಮ ಕಣ್ಣಲ್ಲೇ ನೀವು ಕಣ್ಣಿಟ್ಟು ನೋಡ್ತಾ ಬೇರೆ ಯಾವ ಯೋಚನೆ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಹೀಗೆ ಹೇಳಿ, ಐ ಲವ್ ಯು. ನಾನು ನಿನ್ನನ್ನು ನಿಜವಾಗಿಯೂ ತುಂಬ ಪ್ರೀತಿಸ್ತೇನೆ. ಆ ಮಾತಿನಲ್ಲಿ ನಿಮ್ಮ ಹೆಸರನ್ನು ಸೇರಿಸಿದರೆ ಇನ್ನೂ ಒಳ್ಳೆಯದು. ನಿಮ್ಮ ಹೆಸರು ಐ ಲವ್ ಯು. ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತೀನಿ. ಈ ಮಾತು ಎಷ್ಟೋ ವರ್ಷಗಳಿಂದ ರಿಜೆಕ್ಟ್ ಆಗಿ ನೋವು ತಿಂದು ಮೂಲೆಯಲ್ಲಿ ಅಳುತ್ತಾ ಕೂತಿರುವ ನಿಮ್ಮೊಳಗಿನ ಆ ಪುಟ್ಟ ಮಗುವನ್ನು ತಲುಪುತ್ತದೆ. ಅದೊಂದು ಡ್ಯಾಮ್ ಒಡೆದ ಹಾಗೆ. ನಿಮ್ಮೊಳಗಿನ ವರ್ಷಗಳ ಕಲ್ಮಶ, ಕೀಳಿರಿಮೆ ಎಲ್ಲವೂ ಕಣ್ಣೀರಿನ ರೂಪದಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ. ಆ ಒಂದು ಪುಟ್ಟ ಬಾಗಿಲು ತೆರೆದರೆ ಸಾಕು, ಅಲ್ಲಿಂದ ನಿಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಪವಾಡಗಳು ನಡೆಯಲು ಪ್ರಾರಂಭ ಆಗುತ್ತೆ. ಒಳ್ಳೊಳ್ಳೆ ವಿಷಯಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮನ್ನು ನೀವು ಬೈದುಕೊಳ್ಳೋದನ್ನು ನಿಲ್ಲಿಸಿ. ನಿಮ್ಮನ್ನು ನೀವು ಗೌರವದಿಂದ ನೋಡಿಕೊಳ್ಳೋದಕ್ಕೆ ಶುರು ಮಾಡಿ. ಇದು ನಿಮ್ಮ ಜೀವನದಲ್ಲೇ ಒಂದು ಬೃಹತ್ ಬದಲಾವಣೆಯನ್ನು ತರುತ್ತದೆ. ಯಾಕಪ್ಪ ಅಂದರೆ ಈ ಯೂನಿವರ್ಸ್ಗೆ ನೀವು ಏನನ್ನು ಕೊಡ್ತೀರೋ ಅದೇ ನಿಮಗೆ 100 ಮಡಿಯಾಗಿ ವಾಪಸ್ ಬರುತ್ತೆ. ಅಧ್ಯಾಯ 12. ಪ್ರೀತಿಯ ಅನಂತ ಚಳುವಳಿ. ದ ಇನ್ಫಿನಿಟ್ ಲಿವ್ಸಿಂಗ್ ಔ. ನಿಮ್ಮನ್ನು ನೀವು ಪ್ರೀತಿಸಲು ಇರುವ ಅತಿ ವೇಗದ ದಾರಿ ಯಾವುದು ಗೊತ್ತಾ? ನೀವು ನೋಡುವ ಪ್ರತಿಯೊಬ್ಬರಲ್ಲೂ ಮೆಚ್ಚಿಕೊಳ್ಳುವಂಥದ್ದನ್ನು ಹುಡುಕೋದು. ಆ ಅರಳುತ್ತಿರುವ ಹೂವಿನಲ್ಲಿ ಮೆಚ್ಚುವಂತಹ ಏನಾದರೂ ನಿಮಗೆ ಕಂಡರೆ ಆ ಕ್ಷಣದಲ್ಲಿ ನಿಮ್ಮನ್ನು ನೀವು ಪ್ರೀತಿಸುವುದಕ್ಕೆ ಯಾವ ಅಡೆತಡೆಯೂ ಇರೋದಿಲ್ಲ. ಆ ಪುಟ್ಟ ಮಗುವಿನ ನಗುವಿನಲ್ಲಿ ಅಥವಾ ನಿಮ್ಮ ಸ್ನೇಹಿತನ ಸೌಂದರ್ಯದಲ್ಲಿ ನೀವು ಅಪ್ರಿಷಿಯೇಟ್ ಮಾಡೋದನ್ನು ಕಂಡುಕೊಂಡ್ರೆ ಆ ಅಪ್ರಿಷಿಯೇಷನ್ ವೈಬ್ರೇಷನ್ ಮತ್ತು ಪ್ರೀತಿಯ ವೈಬ್ರೇಷನ್ ಎರಡೂ ಒಂದೇ ಆಗಿರುತ್ತೆ. ನಿಮ್ಮ ಮನಸ್ಸನ್ನು ಆ ಸ್ಥಿತಿಗೆ ತರಲು ಲೂಯಿಸ್ ಎ ಅವರು ಪ್ರತಿದಿನ ಹೇಳಿಕೊಳ್ಳುತ್ತಿದ್ದ ಈ ಅತ್ಯಂತ ಶಕ್ತಿಶಾಲಿ ಅಫರ್ಮೇಷನ್ಗಳನ್ನು ಈಗ ನನ್ನ ಜೊತೆಯಲ್ಲೇ ನಿಮ್ಮ ಮನಸ್ಸಿನ ಆಳದಿಂದ ಹೇಳಿಕೊಳ್ಳಿ. ಕಣ್ಮುಚ್ಚಿಕೊಳ್ಳಿ. ಈ ಪದಗಳು ನಿಮ್ಮ ದೇಹದ ಪ್ರತಿಯೊಂದು ಕಣದಲ್ಲೂ ಪ್ರತಿಧ್ವನಿಸಲಿ. ನನ್ನ ಕೇಂದ್ರದ ಆಳದಲ್ಲಿ ಪ್ರೀತಿಯ ಒಂದು ಅನಂತವಾದ ಚಿಲುಮೆ ಹರಿಯುತ್ತಿದೆ. ಅದು ನನ್ನ ಇಡೀ ಅಸ್ತಿತ್ವವನ್ನು ತುಂಬಿ ನನ್ನಿಂದ ಎಲ್ಲ ದಿಕ್ಕುಗಳಿಗೂ ಹರಡಿ ಮತ್ತು ಗುಣಿಸಲ್ಪಟ್ಟು ಮತ್ತೆ ನನ್ನ ಬಳಿಯೇ ಬರುತ್ತಿದೆ. ನಾನು ಪ್ರತಿದಿನ ಹೆಚ್ಚು ಹೆಚ್ಚು ಪ್ರೀತಿಯನ್ನು ಕೊಡ್ತೀನಿ ಮತ್ತು ಪಡ್ತೀನಿ. ಆ ಪ್ರೀತಿಗೆ ಕೊನೆಯೇ ಇಲ್ಲ. ನಾನು ನನ್ನನ್ನು ಪ್ರೀತಿಸ್ತೇನೆ, ಹಾಗಾಗಿ ನಾನು ನನ್ನ ದೇಹವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತೀನಿ. ನಾನು ನನ್ನ ಪ್ರೀತಿಸ್ತೇನೆ, ಹಾಗಾಗಿ ನನಗಾಗಿ ಒಂದು ಆರಾಮದಾಯಕವಾದ ಶಾಂತವಾದ ಮನೆಯನ್ನು ಒದಗಿಸಿಕೊಂಡಿದ್ದೇನೆ. ನಾನು ನನ್ನನ್ನು ಪ್ರೀತಿಸ್ತೇನೆ, ಹಾಗಾಗಿ ನಾನು ನಿಜವಾಗಿಯೂ ಎಂಜಾಯ್ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ನಾನು ನನ್ನನ್ನು ಪ್ರೀತಿಸ್ತೇನೆ, ಹಾಗಾಗಿ ನನ್ನ ಎಲ್ಲ ರಿಲೇಷನ್ಶಿಪ್ಗಳನ್ನು ಸುಮಧುರವಾಗಿವೆ. ನಾನು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ನಾನು ಪೂರ್ಣ ತೃಪ್ತಿ ಹೊಂದಿದ್ದೇನೆ. ನನ್ನ ಜೀವನದ ಪ್ರತಿ ಅನುಭವವೂ ಒಂದು ಯಶಸ್ಸೇ. ನಾನು ಅತ್ಯುತ್ತಮವಾದದ್ದಕ್ಕೆ ಅರ್ಹಳಾಗಿದ್ದೇನೆ ಮತ್ತು ಅದನ್ನು ನಾನೀಗ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಿದ್ದೇನೆ. ನಾನು ನನ್ನ ದೇಹದ ಮಾತನ್ನು ತುಂಬ ಪ್ರೀತಿಯಿಂದ ಕೇಳ್ತೇನೆ. ನಾನು ಪೂರ್ಣ ಆರೋಗ್ಯವಾಗಿದ್ದೇನೆ. ನನ್ನ ಜೀವನದಲ್ಲಿರುವ ಎಲ್ಲ ಒಳ್ಳೆಯ ವಿಷಯಗಳಿಗಾಗಿ ಯೂನಿವರ್ಸ್ಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರತಿದಿನವೂ ಹೊಸ ಹೊಸ ಅದ್ಭುತ ಸರ್ಪ್ರೈಸ್ಗಳನ್ನು ತರ್ತೇನೆ. ಅಧ್ಯಾಯ 10. ಒಳಗಿನ ಧ್ವನಿ ಮತ್ತು ದಾರಿಯ ಮೇಲಿನ ನಂಬಿಕೆ. ಯಾರಿಗೆ ಏನೇ ಬೇಕಿದ್ರೂ ಅದೊಂದು ವಸ್ತು ಇರಬಹುದು, ಒಂದು ಸುಂದರವಾದ ರಿಲೇಷನ್ಶಿಪ್ ಇರಬಹುದು, ಒಂದು ರಾಶಿ ಹಣನೇ ಇರಬಹುದು, ಅಥವಾ ನೀವು ಸೇರಬೇಕಾದ ಒಂದು ಸ್ಥಾನಮಾನ ಇರಬಹುದು. ನಿಮಗೆ ಭವಿಷ್ಯದಲ್ಲಿ ಏನೇ ಬೇಕೆನಿಸಿದ್ರೂ ಅದಕ್ಕೆ ಒಂದೇ ಒಂದು ಕಾರಣ ಇರುತ್ತೆ. ಅದು ಸಿಕ್ಕರೆ ನಾನು ಈಗಿರೋಕ್ಕಿಂತ ಇನ್ನೂ ಹೆಚ್ಚು ಖುಷಿಯಾಗಿ ಇರ್ತೀನಿ ಅನ್ನೋ ನಿಮ್ಮ ನಂಬಿಕೆ ಅಷ್ಟೇ. ಹಾಗಾಗಿ ಖುಷಿಯಾಗಿ ಇರೋದು, ಒಳ್ಳೆಯದನ್ನು ಫೀಲ್ ಮಾಡೋದು ಎಂಬುದೇ ನಿಮ್ಮ ಪ್ರಮುಖ ಉದ್ದೇಶ, ಪ್ರೈಮರಿ ಇಂಟೆನ್ಷನ್. ಆದರೆ ನೀವು ಸಾಗುತ್ತಿರುವ ಈ ಪ್ರಯಾಣದಲ್ಲಿರುವ ಎಲ್ಲ ಅಡೆತಡೆಗಳು ತಾನಾಗಿ ಸರಿ ಹೋಗುತ್ತೆ. ಲೂಯಿಸ್ ಅವರಿಗೆ ಕೆಲಸ ಮಾಡಿದ್ದು ಹೀಗೆ. ಅವರು ಯಾವಾಗೆಲ್ಲ ವಿಜುವಲೈಸೇಷನ್ ಮಾಡ್ತಿದ್ರೋ, ಅಫರ್ಮ್ ಮಾಡ್ತಾಯಿದ್ರೋ, ಅವರ ಒಳಗಡೆಯಿಂದ ಒಂದು ರೋಡ್ ಮ್ಯಾಪ್ ಸಿಗ್ತಾಯಿತ್ತು. ಅದು ಗಟ್ ಫೀಲಿಂಗ್ ರೂಪದಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತಿತ್ತು. ಲೂಯಿಸ್ ಅವರು ಇನ್ನರ್ ಡೀಪ್ ಅಂತ ಕರಿತಾಯಿದ್ರು.
ಅದು ಅವರಿಗೆ ಈ ಆ್ಯಕ್ಷನ್ ತಗೋ, ಈ ಕೆಲಸ ಮಾಡು ಅಂತ ದಾರಿ ತೋರಿಸ್ತಾ ಇತ್ತು. ತುಂಬ ಜನರಿಗೆ ತಾವು ಏನಾಗಬೇಕು ಅನ್ನೋ ಗುರಿ ಇರ್ತದೆ, ಆದರೆ ಅದನ್ನು ಹೇಗೆ ಮಾಡೋದು ಅನ್ನೋ ಭಯವೇ ಅವರನ್ನು ಸುಟ್ಟು ಹಾಕುತ್ತೆ. ನಾವು ಕೊನೆಯ ರಿಸಲ್ಟ್ ಬಗ್ಗೆ ಯೋಚಿಸಿ ನಮ್ಮನ್ನು ನಾವು ಎದುರಿಸಿಕೊಳ್ಳೋದು ತುಂಬ ಕಾಮನ್. ನಾನೊಂದು ಪುಸ್ತಕ ಬರಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅದು ಬೆಸ್ಟ್ ಸೆಲ್ಲರ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತೀವಿ. ಎ ಇಂದ ಝಡ್ವರೆಗೆ ಕಲಿಯಬೇಕಾದದ್ದು ತುಂಬ ಇರುತ್ತೆ. ನೀವು ಮೊದಲು ಅದನ್ನು ಕಲಿಯದೆ ನೇರವಾಗಿ ಸಿ ಅಥವಾ ಝಡ್ಡನ್ನು ಬರೆಯೋಕ್ಕಾಗಲ್ಲ. ಉದಾಹರಣೆಗೆ, ನಿಮ್ಮ ಸೆಲ್ಫ್ ಡೌಟ್ ಅಂದರೆ ಸ್ವಯಂ ಅನುಮಾನವನ್ನು ಮೀರಿ ನೀವು ಕಲಿಯಬೇಕಾದ ಮೊದಲ ಹೆಜ್ಜೆ ಇರೋದು. ಕೇವಲ ಕೇಳಿಕೊಳ್ಳೋದು ಬಿಡೋದು ಸಾಕಾಗಲ್ಲ. ನಿಮ್ಮ ಒಳಗಿನ ಧ್ವನಿ ಕೊಡುವ ಗೈಡೆನ್ಸನ್ನು ನೀವು ಫಾಲೋ ಮಾಡಲೇಬೇಕು. ತುಂಬ ಸಲ ಜನ ಹೇಳ್ತಾರೆ, ನಾನು ಮಾಡ್ತಾ ಇರೋದು ಪ್ರಾರ್ಥನೆಯನ್ನು ಯೂನಿವರ್ಸ್ ಕೇಳ್ತಾನೇ ಇಲ್ಲ ಅಂತ. ಆದರೆ ಯೂನಿವರ್ಸ್ ನಮಗೆ ಒಮ್ಮೆಗೆ ಇಡೀ ದಾರಿಯನ್ನು ತೋರಿಸೋದಿಲ್ಲ. ಅದು ಕೇವಲ ಚಿಕ್ಕ ಚಿಕ್ಕ ಬೇಬಿ ಸ್ಟೆಪ್ಸು ಕೊಡುತ್ತೆ. ಹೋಗಿ ಆ ಪುಸ್ತಕ ಓದು, ಆ ಕ್ಲಾಸ್ಗೆ ಸೇರ್ಕೋ, ಆತನಿಗೆ ಕಾಲ್ ಮಾಡು. ಹೀಗೆ ಯೂನಿವರ್ಸ್ ಕೇಳೋದನ್ನು ನಾವು ತುಂಬ ಸಲ ಗುರ್ತಿಸೋದೇ ಇಲ್ಲ. ನಾವು ಆ ಸ್ಟೆಪ್ ಎ ತಗೊಂಡ್ರೆ ಯೂನಿವರ್ಸ್ ನಮಗೆ ಮುಂದಿನ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಅದೇ ಸ್ಟೆಪ್ಸ್ ಬಿ, ಆಮೇಲೆ ಸ್ಟೆಪ್ ಸಿ. ನಾವು ತಲುಪಬೇಕಾದ ಜಾಗಕ್ಕೆ ಹೋಗಲು ಒಂದೊಂದೇ ಹೆಜ್ಜೆ ಇಡಬೇಕು. ಎಂಡ್ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಅಧ್ಯಾಯ 14, ಶರಣಾಗತಿ ಮತ್ತು ನಿಜವಾದ ಜ್ಞಾನೋದಯ. ಲೂಯಿಸ್ ಎ ಅವರು ತಮ್ಮ ಎ ಹೌಸನ್ನು ಶುರು ಮಾಡಿದ್ದು ಎಲ್ಲೋ ಒಂದು ದೊಡ್ಡ ಕಾರ್ಪೊರೇಟ್ ಬಿಲ್ಡಿಂಗ್ನಲ್ಲಿ ಅಲ್ಲ, ಬದಲಾಗಿ ಸ್ಯಾಂಟಾ ಮೊನಿಕಾದಲ್ಲಿದ್ದ ಅವರ ಪುಟ್ಟ ಬೆಡ್ರೂಮಿನಲ್ಲಿ. ಅವರ ಜೊತೆಗಿದ್ದು ಕೇವಲ ಅವರ 90 ವರ್ಷದ ಕಣ್ಣು ಕಾಣದ ಕಿವಿ ಕೇಳದ ವಯಸ್ಸಾದ ಅಮ್ಮ. ಅವರು ಲೂಯಿಸ್ಗೆ ಪುಸ್ತಕಗಳನ್ನು ಕವರ್ಗೆ ಹಾಕಿ ಬೇಲ್ ಮಾಡಲು ಸಹಾಯ ಮಾಡ್ತಾಯಿದ್ರು. ಅದೊಂದು ತುಂಬ ಸಣ್ಣ ಆಪರೇಷನ್ ಆಗಿತ್ತು. ಅವರ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ತಾಯಿದ್ರು. ಆದರೆ ಇಂದು ಆ ಎ ಹೌಸು 30 ದೇಶಗಳಲ್ಲಿ 35 ವಿಭಿನ್ನ ಭಾಷೆಗಳಲ್ಲಿ ಕೋಟ್ಯಾಂತರ ಪುಸ್ತಕಗಳನ್ನು ಮಾರಾಟ ಮಾಡ್ತಾಯಿದೆ. ಲೂಯಿಸ್ ಹೇಳ್ತಾರೆ, ನಾನು ಆ ಆಧ್ಯಾತ್ಮದ ದಾರಿಯಲ್ಲಿ ಹೆಜ್ಜೆ ಇಟ್ಟಾಗಿನಿಂದ ನನ್ನ ಜೀವನದ ಮೇಲೆ ನನಗೆ ಯಾವುದೂ ಕಂಟ್ರೋಲ್ ಇಲ್ಲ. ಲೈಫ್ ನನ್ನನ್ನು ಟೇಕ್ ಓವರ್ ಮಾಡಿದೆ. ನೀನು ಇದನ್ನೇ ಮಾಡ್ತೀಯಾ, ನೀನು ಇಲ್ಲಿಗೆ ಹೋಗ್ತೀಯಾ ಅಂತ ಲೈಫ್ ನನ್ನನ್ನು ಕರ್ಕೊಂಡೋಗ್ತಿದೆ. ನನ್ನ ಕಣ್ಮುಂದೆ ಏನಿದೆಯೋ ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನೇ ನಾವು ಶರಣಾಗತಿ ಅನ್ನೋದು. ನಾನು ಹೀಗೆ ಆಗಬೇಕು ಅನ್ನೋ ಒಂದು ರಿಸಲ್ಟ್ಗೆ ತುಂಬ ಅಟ್ಯಾಚ್ ಆಗಿದ್ದು, ಕೊನೆಗೆ ಅದನ್ನು ಬಿಟ್ಟಾಗ ಅಲ್ಲಿ ನಿಮಗೆ ಶರಣಾಗತಿ ಫೀಲ್ ಆಗುತ್ತೆ. ಎಂತಹದೋ ದೊಡ್ಡ ರಿಲೀಫ್ ಸಿಕ್ಕ ಹಾಗೆ ಅನಿಸುತ್ತೆ. ಲೂಯಿಸ್ ಅವರ ದೃಷ್ಟಿಯಲ್ಲಿ ಜ್ಞಾನೋದಯ ಅನ್ನೋದು ಕಣ್ಣು ಮುಚ್ಚಿ ಕಾಡಿನಲ್ಲಿ ತಪಸ್ಸು ಮಾಡೋದು ಅಲ್ಲ. ಜ್ಞಾನೋದಯ ಅನ್ನೋದು ನಮ್ಮ ಜೀವನದಲ್ಲಿ ಯಾವುದರಿಂದ ಉಪಯೋಗವಿಲ್ಲವೋ ಆ ಎಲ್ಲ ನಕಾರಾತ್ಮಕ ನಂಬಿಕೆಗಳನ್ನು ಬಿಟ್ಟು ಬಿಡೋದು. ನಾನು ಇನ್ನು ಮುಂದೆ ಅದನ್ನು ನಂಬಬೇಕಾಗಿಲ್ಲ ಅಂತ ಯೋಚಿಸಿ ಪ್ರಜ್ಞಾಪೂರ್ವಕವಾಗಿ ಒಂದು ನಿರ್ಧಾರ ತಗೊಳ್ಳೋದು. ಅಧ್ಯಾಯ 15, ಅಂತಿಮ ಸತ್ಯ. ನಿಮ್ಮ ಯೋಚನೆಗಳೇ ನಿಮ್ಮ ಜೀವನ. ದ ಅಲ್ಟಿಮೇಟ್ ಟ್ರೂತ್. ಯುವರ್ ಥಾಟ್ ಈಸ್ ಕ್ರಿಯೇಟ್ ಯುವರ್ ಲೈಫ್ಸ್. ಭವಿಷ್ಯದಲ್ಲಿ ಏನೇ ಆಗಲಿ, ಆ ಕಾರ್ಡ್ಸ್ಗಳು ಹೇಗೆ ಬೀಳಬೇಕೋ ಹಾಗೆ ಬೀಳ್ತವೆ ಮತ್ತು ಏನೇ ಆದರೂ ಅದನ್ನು ಎದುರಿಸುವ ಶಕ್ತಿ ನನಗಿದೆ ಅನ್ನೋ ಆ ನಂಬಿಕೆ ಇದೆಯಲ್ಲ, ಅದೊಂದು ಅದ್ಭುತವಾದ ಫೀಲಿಂಗು. ನೀವು ಯಾವತ್ತೂ ಒಬ್ಬಂಟಿ ಅಲ್ಲ ಅನ್ನೋ ಒಂದು ಬಲವಾದ ನಂಬಿಕೆ, ಪವರ್ಫುಲ್ ನೋಯಿಂಗ್ ನಿಮ್ಮೊಳಗಿರುತ್ತೆ. ಅದಕ್ಕೆ ನಾವು ಏನೇ ಹೆಸರು ಕೊಡಬಹುದು, ಆದರೆ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಮಗೆ ಈ ಹಿಂದೆ ಕಲಿಸಿದ್ದಕ್ಕಿಂತ, ನಾವು ಅಂದುಕೊಂಡಿದ್ದಕ್ಕಿಂತ ನಾವು ಎಷ್ಟೋ ಪಾಲು ದೊಡ್ಡವರು ಮತ್ತು ಶಕ್ತಿಶಾಲಿಗಳು. ನಿಜವಾದ ಹೀಲಿಂಗ್ ಶುರುವಾಗೋದು ಇಲ್ಲಿಂದನೇ. ನಮ್ಮ ಜೀವನದಲ್ಲಿ ಆ ಅಗಾಧ ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಕೊಳ್ಳೋದ್ರಿಂದ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ನಿನ್ನನ್ನು ಯಾರೂ ಪ್ರೀತಿಸೋದಿಲ್ಲ ಅಂತ ನಿಮ್ಮನ್ನು ಇದುವರೆಗೂ ಕಾಡುತ್ತಿದ್ದ ಆ ಹಳೆಯ ಧ್ವನಿಗೆ ಇಂದು ಕನ್ನಡಿ ನೋಡಿ ಅತ್ಯಂತ ದೃಢವಾಗಿ ಹೀಗೆ ಹೇಳಿ, ನಾನು ಬದಲಾಗಲು ಸಿದ್ಧಳಿದ್ದೇನೆ. ಐ ಆಮ್ ವಿಲ್ಲಿಂಗ್ ಟು ಚೇಂಜ್. ಥ್ಯಾಂಕ್ ಯು. ಮತ್ತು ಕೊನೆಯದಾಗಿ, ಲೂಯಿಸ್ ಎ ಅವರ ಜೀವನದ ಈ ಪುಸ್ತಕದ ಅಂತಿಮ ಸತ್ಯವನ್ನು ಎಂದೆಂದಿಗೂ ನೆನಪಿಟ್ಕೊಳ್ಳಿ.
ನೀವು ಏನು ಯೋಚನೆ ಮಾಡ್ತಿದ್ದೀರೋ, ನೀವು ಏನು ನಂಬುತ್ತೀರೋ ಅದೇ ನಿಮ್ಮ ಜೀವನದಲ್ಲಿ ನಿಜವಾಗುತ್ತೆ. ನಿಮ್ಮ ಯೋಚನೆಗಳೇ ನಿಮ್ಮ ಜೀವನವನ್ನು ಸೃಷ್ಟಿಸುತ್ತವೆ. ಯುವರ್ ಥಾಟ್ ಕ್ರಿಯೇಟ್ಸ್ ಯುವರ್ ಲೈಫ್. ಇದು ಇಷ್ಟೇ ಸಿಂಪಲ್. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಅಗಾಧವಾದ ಬದಲಾವಣೆಯನ್ನು ಚೇಂಜ್ಗಳನ್ನು ತರಬಹುದು. ಫ್ರೆಂಡ್ಸ್, ಇದಾಗಿತ್ತು ಲೂಯಿಸ್ ಎ ಅವರ ಅದ್ಭುತವಾದ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕದ ಸಂಪೂರ್ಣ ಮತ್ತು ವಿಸ್ತೃತ ಸಮ್ಮರಿ. ನಮ್ಮ ಯೋಚನೆಗಳು, ನಾವಾಡುವ ಮಾತುಗಳು ಮತ್ತು ನಮ್ಮನ್ನು ನಾವು ಪ್ರೀತಿಸುವ ರೀತಿ ನಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಅನ್ನೋದನ್ನು ಈ ಪುಸ್ತಕ ತುಂಬ ಆಳವಾಗಿ ತಿಳಿಸಿಕೊಡುತ್ತೆ. ಬದಲಾಯಿಸುವಂಥ ಕಂಟೆಂಟ್ಗಾಗಿ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಹಿಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಅದ್ಭುತವಾದ ಪುಸ್ತಕ ಜೊತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಅಲ್ಲಿಯವರೆಗೆ ಥ್ಯಾಂಕ್ ಯು. ಅಲ್ಲಿಯವರೆಗೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಮರಿಬೇಡಿ. ಕೀಪ್ ರೀಡಿಂಗ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಆಲ್ವೇಸ್ ರಿಮೆಂಬರ್ ಟು ಲವ್ ಯುವರ್ ಸೆಲ್ಫ್. ಧನ್ಯವಾದಗಳು. ನೀವು ನನಗೆ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.